ಇಲ್ಲಿಂದ್ರ ಎಲ್ಲರೂ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಯಚೂರು ಜಿಲ್ಲೆಯ ರಾಯಚೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಏನು ಈ ರಾಯಚೂರು ಒಕ್ಕಲತನ ಉತ್ತುವಳಿ ಮಾರಾಟ ಹಾಗೂ ಸಹಕಾರಿ ಸಂಘ ನಿಯಮಿತ ಏನು ಒಂದು ಸಹಕಾರಿ ಸಂಘದ ಮುಂದಿದ್ದೀವಿ, ಸಹಕಾರಿ ಕಚೇರಿಯ ಮುಂದಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ KRS ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದಂಥ ಕಂದೂರು ರಾಘವೇಂದ್ರ ಅವರಿದ್ದಾರೆ. KRS ಪಕ್ಷದ ರಾಯಚೂರು ಜಿಲ್ಲಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಗೌಡ್ರು ಶಂಕರ ಗೌಡ್ರಿದ್ದಾರೆ. ಹಾಗೆ KRS ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂಥ ನಮ್ಮ ಸಾಬಣ್ಣವರಿದ್ದಾರೆ. ಹಾಗೆ ನಮ್ಮ ಪಕ್ಷದ ಸೈನಿಕರಾದಂಥ ಸುಧೀರ್ ಅವರಿದ್ದಾರೆ. ಮತ್ತು ಈ ವಿಡಿಯೋ ಮಾಡ್ತಾ ಇರುವಂಥವರು ಸೈನಿಕರಾದಂಥ ವಸಂತ್ ಕುಮಾರ್ ಅವರಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ರೈತರು, ಈ ಜಿಲ್ಲೆಯ ರೈತರು, ಈ ತಾಲೂಕಿನ ರೈತರು ರಸಗೊಬ್ಬರದ ಏನೋ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಸರ್ಕಾರ ಹೇಳ್ತಾ ಇದೆ ಗೊಬ್ಬರದ ಕೊರತೆಯನ್ನು ರೈತರಿಗೆ ಉಂಟು ಮಾಡಬೇಡಿ. ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳನ್ನೇ ಆದೇಶವನ್ನು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಗೊಬ್ಬರದ ಕೊರತೆಯನ್ನು ಉಂಟು ಮಾಡಬೇಡಿ. ಯಾಕಂತಂದ್ರೆ ಮುಂಗಾರು ಮಳೆ ಆರಂಭಗೊಂಡಿದೆ, ರಭಸವಾಗಿ ಮಳೆ ಬಿದ್ದಿದೆ. ಈ ಸಂದರ್ಭದಲ್ಲಿ ರೈತರು ಹತ್ತಿಯನ್ನ ನಾಟಿ ಮಾಡ್ತಾ ಇದ್ದಾರೆ, ಸಜ್ಜೆಯನ್ನ ನಾಟಿ ಮಾಡ್ತಾ ಇದ್ದಾರೆ, ಮೆಣಸಿನಕಾಯಿಯನ್ನ ನಾಟಿ ಮಾಡ್ತಾ ಇದ್ದಾರೆ. ಮತ್ತೇನೇನ್ ಮಾಡ್ತಾ ಇದ್ರಪ್ಪ? ಸಜ್ಜೆ, ಹತ್ತಿ, ಮೆಣಸಿನಕಾಯಿ, ಹತ್ತಿ, ಮೆಣಸಿನಕಾಯಿ, ಮೂರು ತೊಗರಿ. ಈ ಮುಂಗಾರು ಬೆಳೆ ಅವಧಿಯಲ್ಲಿ ಮುಖ್ಯವಾಗಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ರೈತರು ಮುಖ್ಯವಾಗಿ 4 ಬೆಳೆಯನ್ನ ಬೆಳೀತಾ ಇದ್ದಾರೆ. ಒಂದು ಹತ್ತಿ, ಒಂದು ಸಜ್ಜೆ, ಒಂದು ಮೆಣಸಿನಕಾಯಿ, ಒಂದು ತೊಗರಿ. ಈ ಬೆಳೆಗಳಿಗೆ ಬಿತ್ತನೆ ಮಾಡುವಾಗ ಅಥವಾ ಬಿತ್ತನೆ ಮಾಡಿ ವಾರಕ್ಕೋ ಅಥವಾ 15 ದಿನಕ್ಕೋ ರಸಗೊಬ್ಬರ ಅನ್ನುವಂಥದ್ದು ಅವಶ್ಯಕ. ಈ ರಸಗೊಬ್ಬರ ವಿತರಣೆ ಮಾಡಬೇಕಾದಂತ ಸೊಸೈಟಿಗಳಾಗಿರ್ಬೋದು, ಆಮೇಲೆ ಗೊಬ್ಬರ ಮಾರಾಟಗಾರರಾಗಿರ್ಬೋದು ಅಥವಾ ಅಂಗಡಿಗಳಾಗಿರ್ಬೋದು, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ. ಅಜ್ಜ ಹೇಳ್ದಂಗೆ ನಾಟಕ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯ ನಾಟಕ ಅಂತ ಹೇಳಿದ್ರೆ, ಇಲ್ಲಿ ಗೊಬ್ಬರ ಸ್ಟಾಕ್ ಇಲ್ಲ, ಇಲ್ಲಿ ಗೊಬ್ಬರ ಸ್ಟಾಕ್ ಇಲ್ಲ, DAP ಬಂದಿಲ್ಲ, ಯೂರಿಯಾ ಬಂದಿಲ್ಲ, ನೀವು 1 ವಾರ ಬಿಟ್ಟು ಬರ್ರಿ, 15 ದಿನ ಬಿಟ್ಟು ಬರ್ರಿ, ಬಟ್ಟೆ ನೋಡಿ ನೋಡಿ. ಇದು ಮುಖ್ಯವಾಗಿ ಗಾಳ ಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಅದು ಯಾವ ರೂಪದಲ್ಲಿ ಅಂತಂದ್ರೆ, ದೊಡ್ಡ ರೈತರು 100 ಎಕರೆ ಇರೋಂತವ್ರು, ಕಾರಲ್ಲಿ ಬರೋಂತವ್ರು, ಗರಿ ಬಿಳಿ ಬಟ್ಟೆ ಹಾಕೊಂಬರೋಂತವ್ರು, ಕೈಯಲ್ಲಿ ಕೊರಳಲ್ಲಿ ನಾಯಿ ಚೈನ್ ಹಾಕೊಂಡು ಬಂಗಾರ ಸರಿ ಹಾಕೊಂಬಂತಾರಪ್ಪ ಅಂತಂದ್ರೆ ಅಂತವ್ರಿಗೆ ಬೆಲೆ ಇದೆ. ಇಂತ ಮುಗ್ಧರು, ಏನು ತಿಳಿಯದಂತ ಸಾಮಾನ್ಯ ರೈತರು ಬಂತಂದ್ರೆ ಯಾಕೆ ನೋಡಿ, ನಿನ್ನೆಯಿಂದ ಕುಂತ್ಕೊಂಡಿದ್ರು ಗೊಬ್ಬರಕ್ಕೋಸ್ಕರ. ನಿನ್ನೆ ಬರೋದು ವಾಪಸ್ ಹೋಗೋದು. ನಾಳೆ ಒಂದು ಬೋರ್ಡ್ ಹಾಕ್ಬಿಟ್ರಾಯ್ತು, ನಾಳೆ ಬಾ ಅಂತ. ಅವಾಗೆಲ್ಲ ಮನೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ತಾ ಇದ್ರಲ್ಲ, ಆ ತರ ನಾಳೆ ಬಾ ಅಂತ ಬೋರ್ಡ್ ಹಾಕ್ಬಿಟ್ರಾಯ್ತು. 3 ಲಾರಿ ಸ್ಟಾಕ್ ಐತೆ, ಆದ್ರೆ ಇವ್ರಿಗೆ ಕೊಡಲ್ಲ. ಇವ್ರಿಗೆ ನಿಮಗೆ ಕೊಡಬೇಕಾದಂತ ಮಾಲು ಬಂದಿದೆ, ಆದ್ರೆ ಅವ್ರು ಯಾರಿಗೆ ಕೊಡ್ತಾರೆ ಅಂತಂದ್ರೆ, ನಾನು ಹೇಳ್ದಲ್ಲ, ಬಿಳಿ ಗರಿ ಕಾರಲ್ಲಿ ಬರೋಂಥವ್ರು, ಕೊಳ್ಳಲ್ಲಿ ಕೈಯಲ್ಲಿ ನಾಯಿ ಚೈನ್ ಹಾಕೊಂಡು ಬಂದು ಇಲ್ಲಿ ಫೋನ್ ಮಾಡಿಬಿಟ್ರೆ ಸಾಕ, ನಮ್ಮ ಹುಡುಗ ಬಂದ ಕಳಿಸು. ಇಲ್ಲಿ 267 ರೂಪಾಯಿ ಐತೆ ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳನ್ನೇ ಆದೇಶ ಮಾಡಿದ್ದಾರೆ. ಆದೇಶದಲ್ಲೇ ಅನುಗುಣವಾಗಿ 267 ರೂಪಾಯಿಗೆ ಹೆಚ್ಚಿನದಾಗಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿದ್ದಾರೆ. ಇವರೇನೆ ನೇರವಾಗಿ ರೈತರೇ ಹೇಳ್ತಾ ಇದ್ದಾರೆ. ಎಷ್ಟು ತಗೊಳ್ತಾ ಇದ್ದಾರೆ ಅಲ್ಲಿ?
ನೋಡಿ ಅವರಿಗೆ ಸರ್ಕಾರದ ಆದೇಶಗಳನ್ನ ಮೀರಿ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮೀರಿ ಹೇಳ್ತಾರೆ ದೊಡ್ಡದಾಗಿ. ಜಿಲ್ಲಾಧಿಕಾರಿಗಳು ಪತ್ರಿಕಾ ಗೋಷ್ಠಿಯಲ್ಲಿ ಯೂರಿಯಾ 767ಕ್ಕಿಂತ ಯಾವುದೇ ₹1 ಹೆಚ್ಚಿಗೆ ತೆಗೆದುಕೊಂಡ್ರೆ ಅವ್ರ ಅಂಗಡಿಯನ್ನ ಬ್ಲಾಕ್ ಮಾಡ್ತೀವಿ, 300 ರೂಪಾಯಿ ಬಿಲ್ ಹಾಕ್ಯಾರ ಅಂತ ಹೇಳ್ತಾರೆ. ಇವತ್ತು ಆಡಗಲಲ್ಲೇ ಏನಪ್ಪಾ ಆಡಗಲಲ್ಲಿನೇ ಮೋಸ ನಡೀತಾ ಇದೆ. ಇಲ್ಲಿನ ಇರ್ತಕ್ಕಂಥ ದಲ್ಲಾಳಿಗಳು, ಇವರೆಲ್ಲ ದಲ್ಲಾಳಿಗಳು ಏನ್ ಮಾಡ್ತಾ ಇದ್ದಾರೆ, ರೈತರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಕಷ್ಟಪಟ್ಟು ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಇವರು ಮಾರಾಟ ಮಾಡಬೇಕು. ಆದ್ರೆ ಇರೋದೊಂದು, ಮಾರೋದೊಂದು. ನೋಡಿ ಅಣ್ಣ ಹೇಳ್ತಾ ಇದ್ದಾನೆ, 767 ಇನ್ನು ಚೆನ್ನಾಗಿದೆ ನೋಡ್ರೆ, ನೀವು ತಗೊಳ್ಳಿ, ಅದಕ್ಕೆ ಬರ್ತಾ ಇಲ್ಲ. ನೋಡಿ ಸ್ನೇಹಿತರೆ, 267 ರೂಪಾಯಿ ಬಿಲ್ ಹಾಕಿದ್ದಾನೆ. ಇಂದ 300 ರೂಪಾಯಿ, ಇಂದ 300 ರೂಪಾಯಿ ಹಾಕಿದ್ದಾನೆ. ಇಲ್ಲಿ ಇದನ್ನ ಕೇಳು, ಯಾಕಣ್ಣ ನಿಜನಾ ಇದು? ಸತ್ಯನಾ? ಇಲ್ಲೇ ಇದೆ, ಬನ್ನಿ ಸ್ನೇಹಿತರೆ. ನೋಡಿ ಯೂರಿಯಾ 267 ರೂಪಾಯಿ, 2020-013 2100 ರೂಪಾಯಿ. ಹಿಂದ್ಗಡೆ ನೋಡ್ರಿ 300 ರೂಪಾಯಿ ಯೂರಿಯಾ. ಇಲ್ಲಿ ನೋಡ್ರಿ 300 ರೂಪಾಯಿ ಯೂರಿಯಾ. ಅಂದ್ರೆ ಹೇಳೋದೊಂದು, ಮಾಡೋದೊಂದು. ನಾನು ಒಳ್ಳೆಯನು, ನಾನು ಕೆಟ್ಟವನಲ್ಲ, ನಾನು ಸಮಾಜ ಸುಧಾರಕ ಅಂತ ಹೇಳೋದು, ಅಥವಾ ಸರ್ಕಾರದ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತೀನಿ ಅಂತ ಹೇಳೋದು, ರೈತರ ಹತ್ರ ವಂಚನೆ ಮಾಡೋದೊಂದು. ಹಾಗಾಗಿ ಈಗ ಬನ್ನಿ, ನೀವೆಲ್ಲರೂ, ನಾವು ನಿಮ್ಮ ಪರವಾಗಿನೇ ಬಂದಿದ್ದೀವಿ. ಎಲ್ಲವಕ್ಕೂ ಕೂಡ ನೋಡಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ರಾಯಚೂರು ಜಿಲ್ಲಾಧಿಕಾರಿಗಳೇ, ರಾಯಚೂರು ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳೇ, ಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳೇ, ಮಾನ್ಯ ಕೃಷಿ ಜಂಟಿ ನಿರ್ದೇಶಕರೇ, ಎಲ್ಲಿದ್ದೀರಿ ಸ್ವಾಮಿ, ಎಲ್ಲಿದ್ದೀರಿ? ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. 267 ರೂಪಾಯಿ ಇರತಕ್ಕಂಥ ಯೂರಿಯಾನ 300 ರೂಪಾಯಿಗೆ ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರೆ, ನೀವು ಏನು ಬದುಕಿದ್ದೀರಾ, ಸತ್ತಿದ್ದೀರಾ? ಚೀಲಕ್ಕೆ 33 ರೂಪಾಯಿ, ಒಂದು ಚೀಲಕ್ಕೆ 33 ರೂಪಾಯಿ. ಯಾರಿಗೆ? ನಿಮಗೆ ಏನಾದ್ರು ಕೊಡ್ತಾ ಇದ್ದಾರಾ? ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಏನಾದ್ರು ಬೀಳ್ತಾ ಇತ್ತಾ? ತಾಲೂಕು ದಂಡಾಧಿಕಾರಿಗಳ ಅಕೌಂಟ್ಗೆ ಏನಾದ್ರು ಬೀಳ್ತಾ ಇತ್ತಾ? ಅಥವಾ ಕೃಷಿ ಜಂಟಿ ನಿರ್ದೇಶಕರ ಇಲಾಖೆಗೆ ಏನಾದ್ರೂ ದುಡ್ಡು ಬರ್ತಾ ಇತ್ತಾ? ಇಲ್ಲ ಅಲ್ವಾ? ಯಾಕೆ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೀರಿ ಅನ್ನೋದನ್ನ ಈಗ ರೈತರ ನೇತೃತ್ವ ನೋಡಿ, ನಾವು ಸಾಕ್ಷಿ ಸಮೇತ, ಆಮೇಲೆ ಇದನ್ನ ನೋಡ್ಕೊಡತಕ್ಕ, ಯಾಕಂದ್ರೆ ತೋರ್ಸಬೇಕು, ಸಾಕ್ಷಿ ಸಮೇತವಾಗಿ ತೋರಿಸ್ತಾ ಇದೀವಿ. ಯೂರಿಯಾನ 267 ರೂಪಾಯಿ ಅಂತ ಹೇಳಿ ಬಿಲ್ ಮಾಡಿದ್ದಾರೆ. ಇವ್ರ ಹತ್ರ ಇಸ್ಕೊಂಡಿರೋದೆಷ್ಟು ಹೇಳ್ರಿ? ನಾವು ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇದ್ದೇನೆ. ಎಷ್ಟಪ್ಪ? 300 ರೂಪಾಯಿ ಯೂರಿಯಾ. ಎಷ್ಟು? 267 ರೂಪಾಯಿ ಬಿಲ್ ಅಲ್ಲಿ ಇರೋದು. ನಿಮ್ಮ ಹತ್ರ ಇಸ್ಕೊಂಡಿರೋದೆಷ್ಟು? 300 ರೂಪಾಯಿ ಬಿಲ್ ಕೊಟ್ಟಿದ್ದಾನ? 300 ರೂಪಾಯಿ ಬಿಲ್ ಕೊಟ್ಟವನ? 267 ರೂಪಾಯಿ ಬಿಲ್ ಕೊಟ್ಟಾನ. 300 ರೂಪಾಯಿ ಬಿಲ್ ಇಲ್ಲ, ಅದು ಹಂಗೆ ಗುಳುಮು. ನೋಡಿ ನಿಜೇನಾ? ಸತ್ಯನಾ? 300 ರೂಪಾಯಿ ಇಸ್ಕೊಂಡು ಸತ್ಯನಾ? ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಯಾರು ಇದನ್ನ ಸ್ವಲ್ಪ ತೋರ್ಸಪ್ಪ. ಎಲ್ಲಿ ಅಂತಂದ್ರೆ ಇದು ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣ ಸಹಕಾರಿ ಸಂಘ ನೇಮಕ ರಾಯಚೂರು ಅಂತೇಳಿ. ಯಾರು ನಾವು ರೈತರಿಗೆ ತೊಂದರೆ ಮಾಡಕ್ ಬಂದಿಲ್ಲ, ಅವರು ನಮಗೆ ಸಹಕಾರ ಕೊಡಬೇಕು. ಯಾರಿದೆ ಸರ್? ನಮಸ್ಕಾರ. ನಾವು KRS ಪಾರ್ಟಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ, ದಯವಿಟ್ಟು ಇಲ್ಲಿ ಏನು ಸೊಸೈಟಿಯ ಮುಖ್ಯಸ್ಥರು ಯಾರು? ಬನ್ನಿ ದಯವಿಟ್ಟು. ಇಲ್ಲೇ ಬರೋದಲ್ಲ ಸ್ವಾಮಿ, ರೈತರಿಗೆ ಗೊತ್ತಾಗಬೇಕಲ್ಲ. ನಾವು ಬಂದಿಲ್ಲಿ ರೈತರಿಗೆ ಮೋಸ ನಡೆಯಕತ್ತದ, ರೈತರಿಗೆ ಗೊತ್ತಾಗಬೇಕು. ಅವ್ರ ತಿಪ್ಪ ಅವ್ರಿಗೆ ಗೊತ್ತು, ಅವ್ರಿಗೆ ಕಷ್ಟ ಕೊಡೋಲ್ಲ. ನೀವೇ ಒಬ್ರು ಹೊರಗಡೆ ಎಲ್ಲರಿಗೂ ಕೊಟ್ಟಿದ್ರಲ್ಲ, ಅದಕ್ಕೇನೆ ಬನ್ನಿ ಹೊರಗಡೆ. ನಾವು ಸಂವಿಧಾನಿಕವಾಗಿ ಬಂದು ಕೇಳುವಂತವ್ರು, ಏನೋ ಬಂದು ಬೇರೆ ರೂಪದಲ್ಲಿ ಮಾಡುವಂತವ್ರಲ್ಲ. ರೈತನೆಲ್ಲ ಕವರ್ ಮಾಡಿ ಬರ್ರಿ. ನಮ್ಮ KRS ಪಕ್ಷದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ರಾಘವೇಂದ್ರ ಕಲ್ಮನ್ ಅಂತೇಳಿ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಶಂಕರ್ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ವಸಂತ್ ಕುಮಾರು, ನಮ್ಮ ಜಿಲ್ಲಾ ರೈತ ಸಂಘಟನಾ ಕಾರ್ಯದರ್ಶಿ ಸಾಬಣ್ಣ ಅಂತೇಳಿ, ನಾನು ನಿರ್ಪಾದಿಕೆ ಭೂಮರ್ಸಿ. ನಾವೆಲ್ಲರೂ ಕೂಡ KRS ಪಕ್ಷದವರು. ಇಲ್ಲಿ ನಿಮ್ಮ ಸೊಸೈಟಿಗೆ ಭೇಟಿ ಕೊಟ್ಟಂತ ಮುಖ್ಯ ಉದ್ದೇಶ ಏನಂದ್ರೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಆಡಾಗಲಲ್ಲೇ ವಂಚನೆ ಆಗ್ತಾ ಇದೆ. ಯಾವ ತರ ಅಂತ ಹೇಳಿದ್ರೆ, ನಿಮ್ಮಿಂದನೇ ಬಾಯಿ ಬಿಡಿಸ್ತೀನಿ. ಯೂರಿಯಾಗೆ ಏನು ರೇಟ್ ಇದೆ, ಸರ್ಕಾರ ಏನು ಆದೇಶ ಮಾಡಿದೆ,
200 ಇನ್ನೊಂದ್ಸತಿ ಜೋರಾಗಿ ಹೇಳ್ರಿ. 767 ರೂಪಾಯಿ. ಎಷ್ಟು ತಗೊಳ್ತಾ ಇದೀರಿ ರೈತರ ಹತ್ರ? ಲಾರಿ ಬಾಡಿಗೆ ಲಾರಿ ಬಾಡಿಗೆ ಆಮೇಲೆ ಅಮಲಿನೂ ಹೆಚ್ಚಿಗೆ ಐತಿ. ಲಾರಿ ಬಾಡಿಗೆ 200 ರೂಪಾಯಿ ನಾವು ಸೊಸೈಟಿಯಿಂದ ಇದನ್ನ ಹಾಕ್ತೇವೆ ಸರ್. ಈಗ ಇದು ಏನಾದ್ರು ತಹಸೀಲ್ದಾರ್ಗೆ, ಏನಾದ್ರು DC ಅವರಿಗೆ, ಏನಾದ್ರು ಕೃಷಿ ಜಂಟಿ ನಿರ್ದೇಶಕ ಗಮನಕ್ಕೆ ತಂದು ಮಾಡ್ತಾ ಇದ್ರು ಅಥವಾ ನಿಮ್ಮ ಮೀಟಿಂಗ್ ನೀವು ಮಾಡ್ತಾ ಇದ್ದೀರಾ? ಕೃಷಿ ಅಧಿಕಾರಿಗೆ ಸರಿ, ಆಯ್ತು. ನಿಮ್ಮ ಕೃಷಿ ಅಧಿಕಾರಿಗೆ ಯಾರಿಗೆ ಹೇಳಿದಿರಿ? ಅವ್ರಿಗೆ ನಿಮ್ಗೆ ಯಾರಿಗೆ ಹೇಳಿನಂದ್ರಲ್ಲ, ಈಗ ಅವರಿಗೆ 267 ಹಾಕಿದ್ದಾರೆ. 300 ರೂಪಾಯಿ ರೈತರ ಹತ್ರ ತಗೊಂತಾರೆ. ಸರಿನಾ? ಎಲ್ಲಿದೆ ಹಿಂದ್ಗಡೆ ಯಾಕೆ ಬರೀತೀರ? ಬಿಲ್ ಅಷ್ಟು ಕೊಡ್ಬೇಕಲ್ಲ ಅಷ್ಟೇ. ನಾನು 300 ರೂಪಾಯಿ ತಗೊಂಡಿದ್ದೀನಿ ಅಂತ ಹೇಳಿ ಮುಂದೆನೆ ಬರಿಬೇಕಲ್ಲ. ಆಯ್ತು. ಈಗ ನೀವು ಯಾರಿಗೆ ಹೇಳಿದಿರಿ ಈ ತರ 300 ರೂಪಾಯಿ ತಗೊಳ್ತೀವಿ ಅಂತ? ಯಾರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಮಾಹಿತಿ ಕೊಡ್ತಾರೆ. ಅವ್ರಿಗೆ ಫೋನ್ ಹಚ್ಚಿ. ಈಗ ಏನಾಗೈತಿ, ಇದು ನಾಮಿನಿ ಕೊಡ್ತೀವಿ ಸರ್. ಏನ್ ನಾಮಿನಿ ಅಂದ್ರೆ ಏನು? ನಾಮಿನಿ ಅಂದ್ರೆ ನಮ್ಮ ಇದು ಗೌರ್ಮೆಂಟ್ ಇದು ಸೊಸೈಟಿ ಹಂಗಾಗಿ ಲಾರಿ ಬಾಡಿಗೆ ಈಗ ಅದಕ್ಕೆ ಆಯ್ತು ನೀವು ಮಾಡಿದಿರಲ್ವಾ? ಈಗ ನೀವೇನ್ ಮಾಡಿದ್ರಿ? ನಾಮಿನಿ ಮಾಡಿದ್ವಿ, ನಮ್ದು ಬಿಲ್ ಕೊಟ್ಟಿದ್ವಿ, ನಮ್ಮ ಅಂಗಡಿ ಹೆಸರು ಇದೆ, ನಮ್ಮ ಸೈನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಇದನ್ನ ನೀವೇ ತೀರ್ಮಾನ ಮಾಡಿದ್ದ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಕೃಷಿ ಜಂಟಿ ನಿರ್ದೇಶಕರಿಗೆ ಮಾಹಿತಿ ಕೊಟ್ಟಿದ್ದೀರಾ? ನಮ್ಮ ಇದು ಬಾಡಿ ನೀವು ರಿಸರ್ವೇಶನ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಬಾಡಿ ಏನಿದೆ, ಸೊಸೈಟಿ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ನಮಗೆ ಬಾಡಿಗೆ ಹೆಚ್ಚಾಗುತ್ತೆ, ಲಾರಿ ಚಾರ್ಜ್ ಹೆಚ್ಚಾಗುತ್ತೆ, ಗೋಡನ್ನಿಂದ ಬರೋಕೆ ಇಲ್ಲಿಗೆ ಕಷ್ಟ ಆಗುತ್ತೆ, ಹಾಗಾಗಿ 267 ರೂಪಾಯಿ ಇದ್ದದ್ದು 300 ರೂಪಾಯಿ ಮಾಡ್ಕೊಂಡು ಅಂತೇಳಿ ನೀವು ಪಾಸ್ ಮಾಡ್ಕೊಂಡು ನೀವು ಒಂದು 8-10 ಜನ ರಿಸರ್ವೇಶನ್ ಪಾಸ್ ಮಾಡ್ಕೊಡೋದ್ರಿಂದ ನೀವು ಸಾವಿರಾರು ಜನ ರೈತರಿಗೆ ಮಣ್ಣು ಹಾಕ್ತಾ ಇದಿರಲ್ಲ. ಮಣ್ಣು ಹಾಕ್ತಾ ಇದಿರಲ್ಲ. ಆಯ್ತು. ಈಗ ಆಯ್ತು, ಮಣ್ಣು ಹಾಕಿಲ್ಲ ಅಂತಂದ್ರೆ DC ಅವರಿಗೆ ಫೋನ್ ಹಚ್ಚಿ. ನೀವು ರಿಸರ್ವೇಶನ್ ಪಾಸ್ ಇಂದು ಕಾಪಿ ಕೊಡಿ. ರಿಸರ್ವೇಶನ್ ಪಾಸ್ ಮಾಡಿದ್ದು ಕಾಪಿ ಕೊಡಿ. ಆ ರಿಸರ್ವೇಶನ್ಗೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರಾ ನೋಡಿ ಸ್ವಾಮಿ. ಆಯ್ತು. ಈಗ ನೀವು ಸಂಗತ್ತು ಮಾಡಿದ್ರಿ ತಪ್ಪಿಲ್ಲ, ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ನಿಮ್ಗೂ ಕಷ್ಟ ಆಗ್ಬಾರ್ದು, ಭಾರ ಆಗ್ಬಾರ್ದು. ನಿಮ್ಗೂ ಕೂಡ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಇದೆ. ನೀವು ಪುಕ್ಸೆಟ್ಟೆ ಕೊಡಕ್ಕೆ, ಪುಕ್ಸೆಟ್ಟೆ ಗೋಡನ್ನಿಂದ ತರಕ್ಕೆ, ಪುಕ್ಸೆಟ್ಟೆ ಏನದು ಅಮಾಲ್ರಿಗೆ ರೊಕ್ಕ ಕೊಡಕ್ಕೆ ನಿಮ್ಗೇನೋ ಏನದು ಅಮೌಂಟಿನ ಗಿಡ ಇಲ್ಲ. ಹಾಗಾಗಿ ಇವ್ರ ಹತ್ರನೇ ತೆಗೆದುಕೊಂಡು ಅಮಾಲಿ ಖರ್ಚನ್ನ ನಾವು ಸರಿ ಸಮಾನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಪ್ಪಿಲ್ಲ. ನೀವು ರಿಸರ್ವೇಶನ್ ಏನದು ಏನ್ ಪಾಸ್ ಮಾಡಿದ್ರಿ? ರಿಸರ್ವೇಶನ್ ಪಾಸ್ ಮಾಡಿದ್ದು ಒಂದು ಕಾಪಿ ತೋರಿಸಿ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಐತೆ ಇಲ್ಲ ಅನ್ನೋ ನನಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ಇಲ್ಲ. ಈಗ ಜಿಲ್ಲಾಧಿಕಾರಿ ನಿಮಗೊಂದು ಮಾಹಿತಿ ಇದೆನಾ? ಇಲ್ಲಿವರೆಗೆ 267 ರೂಪಾಯಿಗೆ ಸಪ್ಲೈ ಮಾಡಬೇಕು. ಹೌದು. ಅಮಾಲಿ ಗಿಮಾಲಿ ಇವರು ರಿಸರ್ವೇಶನ್ ಪಾಸ್ ಮಾಡ್ಕೊಂಡಿದ್ದಾರೆ. ನೀವು ಮಾಡ್ಕೊಂಡು ಬಾಡಿ ಅಲ್ಲ, ನೀವು ಯಾರಿಗೆ ಬಾಡಿ ಮಾಡ್ಕೊಂಡಿದ್ರೆ ತಪ್ಪಿಲ್ಲ. ಈಗ ಅಮಾಲಿ ಯಾರಿಗೆ ಕೊಡ್ತಾ ಇದ್ದಾರೆ? ಯಾರು ಅಧ್ಯಕ್ಷ? ಇದು ಯೂರಿಯಾ 261 ರೂಪಾಯಿ ನಮಗೆ ಕೊಡೋದ್ರಿಂದ ಕೇಳ್ರಿ, ಯೂರಿಯಾ 261 ನಿಮಿಷ 261 ರೂಪಾಯಿ ಯೂರಿಯಾ ಕೊಡ್ತಾರೆ. ಲಾರಿ ಬಾಡಿಗೆ ಒಂದು ಚೀಲಕ್ಕೆ 10 ರೂಪಾಯಿ, ಏರ್ಸಕ್ಕ 6 ರೂಪಾಯಿ, ಇಳಿಸಕ್ಕ 6 ರೂಪಾಯಿ. ಏನು ಸರ್ ಇಲ್ಲಿಗೆ ಏನಾಯ್ತು? 17 290 ರೂಪಾಯಿ ಆಯ್ತು. ಏನು 200 ಏನಾಗೋದ್ರಿಂದ ನಮ್ಮಲ್ಲಿ ಬೋಟ್ ಮಹಾರಾಷ್ಟ್ರದಲ್ಲಿ ಪಾಸ್ ಮಾಡಿಸ್ಕೊಂಡು ಯೂರಿಯಾಕ್ಕ ಇನ್ನೂ 20 ರೂಪಾಯಿ ಜಾಸ್ತಿ ಮಾಡಿ. ಅಲ್ಲ, 280 ಆಗಿದೆ, 300 ರೂಪಾಯಿ ಮಾಡಿ. ಒಂದು ನಿಮಿಷ ಕೇಳಿ ಸರ್, ಒಂದು ನಿಮಿಷ. ನಿಮ್ಮ ಸರ್ ಒಂದೇ ಕ್ವಶನ್, ನಿಮ್ಮ ರಿಸರ್ವೇಶನ್ ಪಾಸ್ ಮಾಡ್ಕೊಂಡ್ರೆ ಸರಿ, ಈ ಸೊಸೈಟಿಗಳು ಯಾರ ಅಂಡರ್ ಬರ್ತವೆ? ಯಾರ ಅಂಡರ್ ಬರ್ತವೆ? ಜಿಲ್ಲಾಧಿಕಾರಿಗಳು ಕೋಆಪರೇಟಿವ್ ಸಹಕಾರಿ ಸಂಘ ನಿಯಮಿತ ಬರ್ತಾವಲ್ವಾ, ಅವ್ರಿಗೆ ಮಾಹಿತಿ ಐತಾ? ನಿಮ್ಮ ಇಲ್ಲಿ ಹೈಯರ್ ಅಥಾರಿಟಿಗೆ ಐತಾ? ನಮ್ಮ MD ಅವರು ಅವ್ರ ಹೆಸರು ಗಮನಕ್ಕೆ ಆದ ಏನ್ರಿ ಅವ್ರು ಇದು ಮಾಡಿದ್ ಆಯ್ತು. ಈಗ ನಮಗೆ ಅವ್ರಿಗೆ ಫೋನ್ ಹಚ್ಚಿಬಿಡಿ. ಅಲ್ಲ, ಇನ್ನೊಂದು, ಈಗ ನೀವು ಅಲ್ಲಿಂದ ಬಾಡಿಗೆ, ಹಮಾಲಿ ಬಾಡಿಗೆ ನೀವು ಕೊಡ್ಬೇಕಾ, ಏನು ಗೌರ್ಮೆಂಟ್ ಅವರು ಇಲ್ಲಿ ಕೊಡ್ಬೇಕು? ಬೇರೆದಕ್ಕೆ ಯಾವ್ದು ತಗೋದಿಲ್ಲ. ಇದೇ ಒಂದು ಸರ್ ಅದನ್ನೇ ನಾವು DC ಹತ್ರ ಹೋಗಿ ಕೇಳಿದೀವಿ. DC ಹತ್ರ ಇದನ್ನೇ ಹೋಗಿ ಕೇಳಿದೀವಿ. ಏನಂದ್ರೆ ಅವ್ರ ಅಮಾಲಿ ಬಾಡಿಗೆ ರೈತರ ಮೇಲೆ ಆಗ್ತಾ ಇದಾರೆ, ಗೋಲ್ಡನ್ ಬಾಡಿಗೆ ತಗೊಳ್ಳಂಗಿಲ್ಲ, ಲಾರಿ ಬಾಡಿಗೆ. ಇಲ್ಲಿ ನಾವೇನ್ರಿ ಇನ್ನು ಬೇರೆ ದೇವದುರ್ಗ ತಾಲೂಕಲ್ಲಿ ಈ ಕಡೆ ಬೇರೆ ಕಡೆ ಇನ್ನೂ ಜಾಸ್ತಿ ತಗೊಳ್ತಾರೆ. ಮಾತಲ್ಲ, ನೀವು ಜಾಸ್ತಿ ತಗೊಂತರು, ನನ್ನ ಮಕ್ಕಳಿಗೆ ನಿಮ್ಮ ಅಂಗಡಿಗೆ ಬಂದಿದ್ವಿ, ನಿಮ್ಮ ಮಾಹಿತಿ ಕೊಡಿ. ರೈತರ ಮೇಲೆ ಬೇರೆಯವ್ರದ್ದು ನಾವು ನೋಡ್ಕೋತೀವಿ. ಅದು ದೇವದುರ್ಗ ಆಗ್ಲಿ, ಸಿನ್ನೂರ್ ಆಗ್ಲಿ, ಮಾನವಿ ಆಗ್ಲಿ, ಅವ್ರು ನಾವು ನೋಡ್ಕೋತೀವಿ. ಈಗ
ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಯಾವುದೇ ಕಾರಣಕ್ಕೂ ₹1 ಹೆಚ್ಚಿಗೆ ತಗೊಳ್ಳೋದಂಗಿಲ್ಲ ಅಂತ ಹೇಳಿದೆ. ನೀವು ರಿಸಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದೀರಿ, ಆ ರಿಸಲ್ಯೂಷನ್ ಕಾಪಿ ಕೊಡಿ. ಈಗ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇದ್ರೆ ಮಾಹಿತಿ ನನಗೆ, ನಾನು DC ಫೋನ್ ಹಚ್ತೀನಿ. ಅವ್ರು ಏನಾದ್ರು ಇಲ್ಲ ಅಂತಂದ್ರೆ ಯಾರ್ಯಾರ ಹತ್ರ ಎಕ್ಸ್ಟ್ರಾ 30 ರೂಪಾಯಿ ಹೊಡೆದಿದ್ದೀರಲ್ಲ ಅದನ್ನ ವಾಪಸ್ ಕೊಡಬೇಕು. ಏನೀಗ ನೀವು ಹೊಡೆದಿದ್ದಾದ್ರೆ ಬಂದ್ರೆ, ಹೊಡೆದಿಲ್ಲ ಅಂದಿದ್ರೆ ₹300 ಅಂತ ಹೇಳಿ ಮುಂದೆನೆ ಬಿಲ್ ಹಾಕ್ತಾ ಇದ್ರಿ. ಹಿಂದೆ ಯಾಕೆ ಹಾಕಿದ್ರಿ? ಇಲ್ಲ ಸರ್, ಇದು ನೀವು ಅಷ್ಟು ಪ್ರಾಮಾಣಿಕರಾಗಿದ್ರೆ, ಧೈರ್ಯವಂತರಾಗಿದ್ರೆ ಮುಂದಾಗಬೇಕು. ಎಲ್ಲ ಅಡ್ರೆಸ್ ಅದೇ ಅದನ್ನೇ ವಾಪಸ್ ಕೊಡಿ ಅಂತ ಹೇಳೋದು. ಬಿಲ್ ಸರ್, ನಿಮ್ಮ ಹೆಸರೇನಂದ್ರೆ? ಇದು ನರಸಿಂಹಮೂರ್ತಿ ಅವರೇ, ಇದು ನಿಮ್ಮ ಬಿಲ್ಲು, ರೈತರಿಗೆ ಹೋಗುವಂತ ಬಿಲ್ ಎಲ್ಲ ಐತಾ? ಇದು ಒಕ್ಕತ್ತಲ್ಲ, ಇದು ನಮ್ಮ ಸೊಸೈಟಿದ ಒಕ್ಕತ್ತಲ್ಲ. ಇದನ್ನ ನಾವೇನು ಕೇಳ್ತಾ ಇದ್ದೀವಿ, ಇದೇನ್ ತಗೊಂಡಿದ್ದೀರಲ್ಲ ಇದು ವಾಪಸ್ ತಂದು ಕೊಡ್ತಾರೆ ರೈತರು. ಇದರಲ್ಲಿ ಎಷ್ಟು ತಗೊಂಡಿದ್ದೀರಲ್ಲ ಅದು ವಾಪಸ್ ಕೊಡ್ಬೇಕಾಗತ್ತೆ. ಬನ್ನಿ ನೀವು ಹೋಗ್ಬಿಡ್ತೀನಿ ಸರ್. ಇದನ್ನ ತಂದು ಕೊಡ್ತಾರೆ ಅವ್ರು, ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ನಾನು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫೋನ್ ಹಚ್ತಾ ಇದ್ದೀನಿ. ಈ ಆದೇಶವನ್ನ ಮೀರಿ, ನಂದು ಕರೆನ್ಸಿ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮೀರಿ ನೀವು ಹೇಳ್ತಾ ಇದ್ರಿ, ನೀವು ತಿಳಿದ್ರೆ ಏನನ್ನ ಮಾಡ್ಕೊಂಡ್ಬಿಡ್ಬೋದಾ? ಅದು ನಿಮ್ಮ ಲಾಭಕ್ಕೋಸ್ಕರ, ನಿಮ್ಮ ಸೇಫ್ಟಿಗಾಗಿ ಅಲ್ಲ, ನಿಮ್ಮ ಸೇಫ್ಟಿಗಾಗಿ ಮಾಡ್ಕೊಂಡಿಲ್ಲ. ಮತ್ತೆ ಇವರೆಲ್ಲ 33 ರೂಪಾಯಿ ಅಂತಂದ್ರೆ ಒಬ್ಬೊಬ್ರಿಗೆ 10 ಚೀಲ ತಗೊಂಡ್ರೆ ಅಲ್ಲೇ 3 ಸರ್ ಲಾಭಕ್ಕಲ್ಲ ಇದು. ಈಗ ಬಾಡಿಗೆ ಡೀಸೆಲ್ ಈಗ DC ಗಮನಕ್ಕೆ ಐತಾ ಇದು? ಅಲ್ಲರೇ, ಅದು 280 ರೂಪಾಯಿ ಆಗುತ್ತೆ, 300 ರೂಪಾಯಿ ಆಗುತ್ತೆ. ನೀವು ರೈತ ಇದ್ದರನ್ನೇ ಲೆಕ್ಕ ನೋಡಿ. ಮುಂದೆ ಕುಂತೀನಿ ಅವ್ರ ತೊಂದ್ರೆ ಏನು ಹೇಳ್ತಾರ? ಹೇಳಿ ಸರ್. ಏನಂತ ಹೇಳ್ತಾರ? ನಿಮ್ ತಂದರು ಬರ್ತದ, ಇಲ್ಲಿ ಬರೋದಲ್ಲ ಅಂತ ಹೇಳ್ತಾರ. ಮಾನ್ಯ ಬರ್ತದ ಅಂತ ಹೇಳ್ತಾರ. ನಾವು ರೈತರೇ, ನಾನು ನಮ್ಮ ಏನ್ ಹೇಳಿದ್ರು, ಇಲ್ಲಿ ಒಂದು ದಿವಸ ನಾನು ಕೂತ್ಕೋಬೇಕು ಅಂತ ಹೇಳಿದ್ರು. ನಾನು ಹೇಳಿದ್ರೆ DC ಅವ್ರು ಏನ್ ಹೇಳಿದ್ದಾರೆ? 1 ತಿಂಗಳು 2 ತಿಂಗಳಿಂದನೇ ಹೇಳೋರಲ್ಲಪ್ಪ, ಯಾವುದೇ ಕಾರಣಕ್ಕೂ ರೈತರಿಗೆ ಸತಾಯಿಸಬೇಡಿ, ಶಿವ ನಿಲ್ಲೋ ತರ ಅವಕಾಶ ಮಾಡಿಕೊಡ್ಬೇಡ್ರಿ. ಇವ್ರು ಎಷ್ಟು ಗಂಟೆ ಬರ್ಬೇಕ್ರಿ? 11 ಬರ್ತಾರ. ಬರ್ತಾರ್ರಿ ನೀವು? ಯಾಕೆ ಬರ್ತಾರೆ? 10 ಬಂದು ಏನ್ ಮಾಡ್ತೀರಿ? ನೀವು ಮಾಡೋದು ಏನ್ ಮಾಡ್ತೀರಿ? ಮುಗ್ತಾರೆ ಇಲ್ಲಿ 6 ಗಂಟೆ ಲೈನ್ ನಿಂತು ನೀವು ಇದು ಮಾಡ್ತಾರೆ. ಯಾರು ಬರ್ಬೇಕ್ರಿ? ಜೀವನ ಜೊತೆ ಆಟ ಆಡಿದ್ರೆ ಯಾವ ಹೇಳ್ರಿ, ಎಲ್ಲಾರು ಹೇಳ್ರಿ. ಏನ್ ಬಾಯ್ ಹೇಳ್ರಿ ಎಂಡ್ರ ಮಕ್ಳು ಎಲ್ಲ ಆರಾಮ್ ಉಂಡು ತಿಂದು ಬಂದಿದ್ದು 11 ಗಂಟೆ ಬರ್ತಾರ. ಮತ್ತೆ ಹೇಳ್ಬೇಕಪ್ಪ, ಮತ್ತೆ ಹೇಳ್ರಿ. ಹೇಳ್ಬೇಕವ್ರು. ನೀವು ಒಬ್ಬರಿಂದ ಇಲ್ಲಿ 100 ಸಾಕ್ಷಿಗಳು ಬರ್ತಾ ಇದಾವೆ. ನೀವು ಒಬ್ಬರಲ್ಲ ನೋಡಿ, ಸ್ವಾಮಿ ಬಂದಿಲ್ಲ ಅಂತ ಎಷ್ಟಂತ ಹೇಳಿದೀನಿ. ಮತ್ತೆ ಯಾಕೆ ಅಷ್ಟು ಲೇಟ್ ಯಾಕೆ ಮಾಡಿರಿ? ಬಿಲ್ ಹಾಕ್ಬೇಕು, ಯಾಕೆ ಲೇಟ್ ಮಾಡಿರಿ? ಮತ್ತೆ ಒಬ್ಬರಿಗೆ ರೈತರು ನೋಡ್ಬೇಕು. ಒಂದು ನಿಮಿಷ ಏನ್ ಮಾಡ್ತಾರೆ ರೈತರು ನೋಡ್ಬೇಕು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ದು ದಿನನಿತ್ಯ ನೀವು 11 ಕೊಟ್ಟ ಮೇಲೆ ರೈತರು ಬರ್ತಾರೆ. ಏನ್ ಮಾಡ್ತೀರಿ ನೀವು? 11 ಹತ್ರ ಬಿಲ್ ಹಾಕಬೇಕು. ಒಂದು ನಿಮಿಷ, ನೀವು ರೈತರಿಗೆ ಹಿರಿಯಲ್ಲಿಂದ ಬರ್ತಾರೆ, ಅವ್ರು ಊಟ ಮಾಡೋದೇನು, ಇಳ್ಕೊಳ್ಳೋದೇನು? ಉಂಡಾಡ್ತೀನಿ, ಊಟ ಮಾಡ್ಲಾರ ಆಳ್ಬಾಯಿಗೆ ಬುತ್ತು ಆಗಲಿ. ಅವ್ರು ನೌಕರಿ ಮಾಡ್ತಾರ, ಆರಾಮ್ ಬರ್ತಾರ, ಆ ಟೈಮ್ ಬರ್ತಾರ. ಸರ್ ನಮಸ್ಕಾರ. ನಾನು ನಿರುಪಯೋಗ ಕಟ್ ಮಾಡಿ ಸರ್. ಈಗ ನಾವು ರಾಯಚೂರಲ್ಲಿ ಇದ್ದೀವಿ. ಯಾವುದಿದು ರಾಯಚೂರು ಒಕ್ಕಲುತನ ಉಂಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘ ನಿಯಮಿತ ಅಂತೇಳಿ ಒಂದು ಕಚೇರಿ ಮುಂದಿದ್ದೀವಿ. ಏನು ರೈತರಿಗೆ ಸಿಗಬೇಕಾದಂಥ ಗೊಬ್ಬರ DAPಯಲ್ಲಿ ಅಮೌಂಟ್ನಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸರ್ಕಾರ ನೀವು ಹೇಳಿದ್ದು, ಜಿಲ್ಲಾಧಿಕಾರಿಗಳು ಹೇಳಿದ್ದು 2,767 ರೂಪಾಯಿ ಯೂರಿಯಾದ್ದು ₹1 ಜಾಸ್ತಿ ಕೊಡಬೇಡಿ ಅಂತೇಳಿ. ಇಲ್ಲಿ ₹300 ತಗೊಳ್ತಾ ಇದ್ದಾರೆ. ಈಗ ಎಲ್ಲಿ ಅಂತಂದರೆ APMCಯಲ್ಲಿ ಸರ್. ಸರ್ ಇವರು ಮ್ಯಾನೇಜರ್ ಹೆಸರು ಏನಪ್ಪ? ನಿಮ್ಮ ಹೆಸರು? ನರಸಿಂಹಪ್ಪ ಅಂತೇಳಿ. ಅಂಗಡಿ ಹೆಸರು ಏನಪ್ಪ? ರಾಯಚೂರು. ಮಾತಾಡ್ಬೇಕು ಸರ್. ಇಲ್ಲಿ ರೈತರೆಲ್ಲ ರೊಚ್ಚಿಗೆ ಎದ್ದಿದ್ದಾರೆ. 33 ರೂಪಾಯಿ ಎಕ್ಸ್ಟ್ರಾ ಹೊಡಿತಾ ಇದ್ದಾರೆ. ಇವ್ರು ಹೇಳಿದ್ರಪ್ಪ ಅಂದ್ರೆ ನಾವು ರಿಸಲ್ಯೂಷನ್ ಪಾಸ್ ಮಾಡ್ಕೊಂಡಿನ ಅಂತ ಹೇಳ್ತವ್ರೆ. ಮಾತಾಡಿ.
DCP ಸರ್. ಸರ್ ನಮಸ್ಕಾರ. ಇಲ್ಲಿ ಮಾತಾಡಿ. ಸರ್ ಇಲ್ಲಿ ಇದ್ರಾಗ ಬಾಡಿಗೆ ರಿಸರ್ವೇಷನ್ ಮಾಡಿದ್ರು ಅಮಲಿ ಇದು ಜಾಸ್ತಿ ಆಗಿದ್ದಕ್ಕೆ ಮಾಡಿಸಿದ್ವಿ. ಹಾಂ ಅದೇ ಖಾತೆ ಕೊಟ್ಟು ಸರ್ ಕೊಡ್ತೀನಿ ಸರ್ ಇನ್ನೊಂದು ಸರ್ ಹಲೋ, ಈಗ ಅವ್ರು ರಿಸರ್ವೇಷನ್ ಪಾಸ್ ಮಾಡ್ಕೊಂಡ್ರೆ ಅದಕ್ಕೆ ಅನುಮತಿ ಕೊಡ್ತಾರೆ ಸರ್ ಜಿಲ್ಲಾಧಿಕಾರಿಗಳು? ಬಿಲ್ಸ್ ಯಾರ ಹತ್ರ ಇದೆ? ಹಾಂ ಸರ್. ಸರ್ ಇಮಿಡಿಯೇಟ್ ಇಲ್ಲಿ ಕಳಿಸ್ಬೇಕು ಸರ್. ಈಗ ನಾವು ಇಲ್ಲೇ ಇರ್ತೀವಿ ಸರ್, ದಯವಿಟ್ಟು ಕಳಿಸ್ಕೊಡಿ ಸರ್ ಪ್ಲೀಸ್. 50 ಜನ ರೈತರ ಇದಾರೆ ಅಂತ ಹೇಳ್ರಿ. 50 ಜನ ಅಂತ ಗುರುಗಳೇ ಏನಂದ್ರೆ ಈಗ ಅವರು ರಿಸರ್ವೇಷನ್ ಕಾಪಿ ಕೊಡು ಅಂತ ಹೇಳಿದ್ರು. ಹೌದಾ? ತಗೊಳ್ರಿ ಅಂತ ಏನೋ ಆಯ್ತು ಬಿಡ್ರಪ್ಪ ಅಂತ ಹೇಳಿದ್ರು, ತಗಂತ ಹೇಳಿದ್ರ? ಅದಕ್ಕೆ ಹೇಳ್ತಾ ಇದೀವಿ. ಆಯ್ತು, ನೀವು ಅನ್ಕೋಬಹುದು ಒಂದು ಪ್ಯಾಕೆಟ್ಗೆ 33 ರೂಪಾಯಿ ಬಿಡೋ ಮಾರಾಯ ಅಂತ. ಇಲ್ಲಿ ಸಾವಿರಾರು ಏನೋ ಪ್ಯಾಕೆಟ್ ಚೀಲ ಬರ್ತವೆ. 1000 × 33 ಅಂದ್ರೂ ಕೂಡ 33,000 ರೂಪಾಯಿ ಆಯ್ತು. 33 ಸಾವಿರ ನೀವು DC ಕೊಡ್ತೀರಾ, AC ಕೊಡ್ತೀರಾ, ತಹಸೀಲ್ದಾರಿ ಕೊಡ್ತೀರಾ, ನಿಮ್ಮ ಮನೆಗೆ ಹೋಯ್ತೀರಾ? ಮತ್ತೆ ಸೊಸೈಟಿ ಹೋಯ್ತಿರಲ್ವಾ? ಅದು ಯಾರಿಗೆ ಲಾಭ? ಸೊಸೈಟಿಗೆ ಇರುವಂತವ್ರಿಗೆ ಲಾಭ. ಅದನ್ನ ಹೇಳಿ ನೇರವಾಗಿ ಉತ್ತರ ಬಾಯಿ ಬಿಡ್ರಿ. ಹೌದಾ? ಅದಕ್ಕೆ ನೀವು ಆಯ್ತು. ಇನ್ನೊಂದು ಬೇರೆ ವಿಚಾರ ಆಯ್ತು. ಸೊಸೈಟಿ ಎದಕ್ಕೆ ಇರೋದು ಕೇಳಿ. ಸೊಸೈಟಿ ಎದಕ್ಕೆ ಇರೋದು? ಸರ್ಕಾರ ಏನ್ ಹೇಳಿದೆ, ಇಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಖರ್ಚಾಗಿದೆ, ಅಮೌಂಟ್ ನಮೂದು ಮಾಡಿ ಅಂತ ಹೇಳಿದೆ. ಎಲ್ಲಿದೆ ಬೋರ್ಡ್ ತೋರಿಸಿ. ಇಲ್ಲಿ ಟೋಟಲ್ ಎಷ್ಟು ಸ್ಟಾಕ್ ಇದೆ, ಎಷ್ಟು ಖರ್ಚಾಗಿದೆ ಅದು ತೋರಿಸಿ ಬಿಲ್ಲಲ್ಲಿ. ಬೋರ್ಡ್ ಎಲ್ಲ ಇದು ಬೋರ್ಡ್ ಎಲ್ಲಿ ಹಾಕಿದ್ರೆ ಬೋರ್ಡ್ ಇದೆ ಅಂದ್ರೆ ಸಾಕಿದ್ದು ಬೋರ್ಡ್ ಐತೆ. ಎಲ್ಲ ಇರ್ಬೇಕು. ಬೋರ್ಡು ಅಲ್ಲ, ಬೋರ್ಡ್ ಎಲ್ಲಿದೆ? ಒಳಗೆ ಹಾಕಿಟ್ರ ಹೊರಗಿರ್ಬೇಕು. ರೈತರಿಗೆ ಗೊತ್ತಾಗೋದು ಬೇಡ. ಬೀಗ ಹಾಕ್ಬಿಡ್ರಿ, ಎಲ್ಲ ಒಳಗೆ ಹಾಕಿ. ಒಳಗೆ ಹಾಕಿಡ್ಬೇಕು, ಹೊರಗಿಡ್ಬೇಕು. ಏನೇನು ಸ್ಟಾಕ್ ಇದಾವೆ ಏನಿಲ್ಲ ಬೇಡ. ಎಷ್ಟು ಹಾಕಿದೆ, ಎಷ್ಟು ಚೀಲ ಇಲ್ಲ ಏನಿಲ್ಲ. ಎಷ್ಟಿದೆ, ಏನಿದೆ ಚೀಲಗಳದ್ದು ವ್ಯವಹಾರ ಇಲ್ಲ ಅಲ್ಲಿ. PCS ಲಿಮಿಟೆಡ್ ರಾಯಚೂರು ನಾವು ಕೇಳ್ತಾ ಇರೋದು, ಮಾನ್ಯ ಜಿಲ್ಲಾಧಿಕಾರಿಗಳು ಬಾಯಿ ಬಡ್ಕೊಂಡಿದ್ದಾರೆ. ಏನಂತ ಬಡ್ಕೊಂಡವ್ರೆ? ಯಾವುದೇ ಏನೋ ಗೊಬ್ಬರ ಮಾರಾಟಗಾರರಾಗ್ಲಿ, ಸೊಸೈಟಿಗಳಾಗ್ಲಿ, ಎಷ್ಟಿದೆ ನಿಮ್ಮಲ್ಲಿ ಯೂರಿಯಾ ಎಷ್ಟು ಇದೆ, DAP ಎಷ್ಟಿದೆ, 20 ಎಷ್ಟಿದೆ, 10-26 ಎಷ್ಟಿದೆ, ಅದನ್ನ ಕಡ್ಡಾಯವಾಗಿ ನಿಮ್ಮ ನಾಮಫಲಕವನ್ನ ಹಾಕ್ಬೇಕಂತ ಹೇಳಿದ್ದಾರೆ. ಇವ್ರು ಹಾಕಿದ್ರೆ ಇಲ್ಲ, ರೇಟ್ ಎಷ್ಟು ಚೀಲ ಬಂತು, ಎಷ್ಟು ಚೀಲ ಹೋಯ್ತು, ರೇಟ್ ಇಲ್ಲ, ದರನೂ ಇಲ್ಲ ಅನ್ನುವಂಥದ್ದು ಒಬ್ಬರು ಹಾಕಿದಾರ? ರೇಟ್ ಇಲ್ಲ, ಡೇಟೂ ಇಲ್ಲ, ಅದನ್ನು ಬರೆಯಕ್ಕಾಗಿಲ್ಲ. ಮಾತ್ರ ಐತೆ. ರೊಕ್ಕದಂಡ ಐತೆ ನೋಡ್ರಿ. ಮ್ಯಾನೇಜರ್ ಸರ್ ನೋಡಿ ಸ್ನೇಹಿತರೆ, ರೈತರಿಗೆ ಯಾವ ರೀತಿ ವಂಚನೆ ಆಗುತ್ತೆ ಅಂತ ನೋಡ್ರಿ. DC ಅವರು ಪತ್ರಿಕಾಗೋಷ್ಠಿ ಮಾಡಿದಿರಿ, ಏನೋ ಮೀಟಿಂಗು ಮಾಡಿದಿರಿ, ಎಲ್ಲ ಮಾರಾಟಗಾರರ ಕರೆದು ಅಪ್ಪಯ್ಯ, ದಮ್ಮಯ್ಯ, ತಮ್ಮಯ್ಯ, ದಯವಿಟ್ಟು ನಮ್ಮ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳಿ ಅವ್ರು ಕೈ ಮುಗಿದು ಕೇಳ್ಕೊಂಡಿರಿ. ಆದ್ರೆ ಇಲ್ಲಿ ಗಾಳಿ ತೂರಾಡಕತ್ತಾರ. ಸರ್ಕಾರದ ಆದೇಶಗಳು ಏನಾಗಿದ್ದಾವೆ? ಗಾಳಿ ಮಾತ್ರ ಸೀಮಿತ, ಇಲ್ಲಿಲ್ಲ ಅಲ್ವಾ? ಈಗ ನೀವು ನೋಡ್ಕೊಂಡು ಯೂರಿಯಾ ಹೆಚ್ಚಿಲ್ಲ ಐತೆ. ಇಲ್ಲಿ ಸರ್ಕಾರ ಹೇಳೋದು ಏನಂತಂದ್ರೆ ಎಷ್ಟಿದೆ, ಎಷ್ಟು ಹೋಗಿದೆ, ಎಷ್ಟು ಬಂತು ಅನ್ನುವಂಥದ್ದನ್ನ ಲೆಕ್ಕ ಹಚ್ಚಿರಪ್ಪ ಅಂತ ಹೇಳಿ ಜನರಿಗೆ ತೋರಿಸ್ರ ಅಂತ ಹೇಳಿ ಹೇಳಿದ್ದೆ. ಆದ್ರೆ ಇವ್ರು ಯಾರು ಮಾಡ್ತಾ ಇಲ್ಲ. ಸ್ನೇಹಿತರೆ ಇದ್ರಲ್ಲ ಇವರೆಲ್ಲ ಏನಪ್ಪ ಇದು ಸತ್ಯ ತಾನೇ ನಾವು ಮಾಡಿದ್ದು? ಒಳ್ಳೆದಿದೆ ತಾನೆ? ರೈತರಿಗೆ ಅನುಕೂಲ ತಾನೆ? ಈಗ DCPA ಏನಂದ್ರಪ್ಪ, ತಗೋರ ಅಂತ ಹೇಳಿದ್ರ, ತಗೋಬೇಡ್ರ ಅಂತ ಹೇಳಿದ್ರ, ಈಗ ಆದೇಶನ ಮೀರಿ ಇವ್ರು ತೊಗೊಳಕತ್ತಾರ ಇಲ್ಲ? ಎಕ್ಸ್ಟ್ರಾ ಯೂರಿಯಾಕ್ಕೆ DAPಗೆ ಹೊಡೆಯಕತ್ತಾರ ಇಲ್ಲ? ಇಂಥ ರೈತರು ಮಳೆ ಬಂದಿಲ್ಲ, ಬರಗಾಲ ಬಿದ್ದೈತೆ, ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ, ದನಕರುಗಳಿಗೆ ಸೊಪ್ಪಿಲ್ಲ, ಮೇವಿಲ್ಲ ಅಂತ ಹೇಳಿ ರೈತರು ತಗ್ಗಾದಾಗಿ ಇವತ್ತು ಚಿಂತೆ ಮಾಡಿ ಎಷ್ಟೋ ಜನ ಸಾಲ ಮಾಡಿಕೊಂಡು ಬಡ್ಡಿ ಕಟ್ಟಕ್ಕಾಗಲಾರ್ದೆ, ಬ್ಯಾಂಕ್ನವ್ರದ್ದು ಆವಳಿ ತಳಿಲಾರ್ದೆ ಏನು ಮಾಡಕತ್ತಾರ, ನೇಣಿಗೆ ಶರಣಾಕತ್ತಾರ, ಎಣ್ಣೆ ಕುಡಿಯಕತ್ತಾರ. ಅಂತದ್ರಲ್ಲಿ ಇವರು ಇನ್ನು ರೈತರಿಗೆ ಪ್ರೋತ್ಸಾಹ ಮಾಡೋದ್ ಬಿಟ್ಟು ಅವ್ರ ಹತ್ರನೇ ಪೀಕ್ತೀನಿ, ಅವ್ರ ಹತ್ರನೇ ಇನ್ನು 33 ಎಷ್ಟು
ಇನ್ನು ಪುಣ್ಯ ಒಳಗೆ ಯಾರು ಒಬ್ಬೊಬ್ರು ಹೋದ್ರಪ್ಪ ಅಂದ್ರೆ 305 ಕೊಡಂತ ನಡೆದಿದ್ದ ಘಟನೆಗಳು ಇದಾವೆ. 200 ರೂಪಾಯಿ ತಗೊಂಬಂದೀವಿ ನಾವು ಮೊನ್ನೆ ನೋಡಿ. ಇಂಥ ಸಾಕ್ಷಿಗಳು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೋಡ್ರಿ ಸ್ವಾಮಿ. ಯಾಕಂತಂದ್ರೆ ಮಳೆ ಬಂದೈತೆ, ಬಿತ್ತಬೇಕು, ಬಿತ್ತಿ ಗೊಬ್ಬರ ಹಾಕಿಲ್ಲ ಅಂದ್ರೆ ಅದು ಬಂದಿದ್ದು ಕೂಡ ಒಣಗದೈತೆ. ಹೌದಾ? ಆ ಕಾರಣಕ್ಕೋಸ್ಕರ ರೈತ ಏನ್ ಮಾಡ್ತಾನ, ಓದ್ವಲ್ಲ ಬಿಡಪ್ಪ ಹಾಳಾಗೋಗ್ಲಿ, ಓದ್ವೋಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನ, ಇವ್ರಿಗೆ ಇಟ್ಟು ಹೋಗ್ತಾನ, ಸಾಲ ಮಾಡ್ತಾನೆ. ಮತ್ತೆ ಅದು 50 ರೂಪಾಯಿ ಆದ್ರೂ ಕೂಡ ಏನು ಆತನ ಹತ್ರ ಏನ್ ಇರಲ್ಲ, 500 1000 ಈಗ ಬಂದಿರ್ತಾನೆ. ಇದನ್ನ ಹತ್ರ 500 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತೀರಿ ನೀವು? ಸಾಲ ಮಾಡ್ತೀರಿ. ಕಟ್ಟಕ್ಕಾಗಲಾರ್ದ ಬಡ್ಡಿ ಕಟ್ಟಕ್ಕಾಗಲಾರ್ದ ನಾಳೆ ಏನ್ ಮಾಡ್ತೀರಿ? ಸೀದಾ ಎಣ್ಣೆ ಕೊಡ್ತೀರಿ, ಇಲ್ಲ ಗಿಡಕ್ಕೆ. ಹಾಗಾಗಿ ನಾವೇನಿಲ್ಲಿ ಇದರಲ್ಲಿ ಬೇಳೆ ಬೇಯಿಸ್ಕೊಳಕ್ ಬಂದಿಲ್ಲ. ಸರ್ಕಾರ ನಿಯಮ ಏನಿದೆ ಅದನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಯಾಕೆ ನಿಮಗೆ ಸೊಕ್ಕು? ಇವ್ರಿಗೆಲ್ಲರೂ ಸೊಕ್ಕಿದು. ಹಳ್ಳಿ ಭಾಷೆಗೆ ಹೇಳ್ಬೇಕಂದ್ರೆ ಸೊಕ್ಕು. ನಮ್ಮನ್ನೇ ಯಾರು ಮುಟ್ಟೋನು, ನಮ್ಮನ್ನೇ ಯಾರು ಕೇಳೋನು? ಡಿ ಸಿ ಹೇಳ್ಬೇಕಾ, ಪಿ ಸಿ ಹೇಳ್ಬೇಕಾ, PSI ಹೇಳ್ಬೇಕಾ ಅನ್ನುವಂತ ಸೊಕ್ಕು ಅಥವಾ ಮಂಡತನ ಅಥವಾ ಬಂಡ ಧೈರ್ಯದಿಂದಾಗಿ ಇವರು ರೈತರ ಮೇಲೆ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಂದೇ ಒಂದು ಉತ್ತರ ಆಯ್ತು. ಉದಾಹರಣೆಗೆ 1000 ಯೂರಿಯಾ ಮಾರಾಟ ಆದ್ರೆ 33 ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ. 1000 × 33 ಅಂದ್ರೆ 33,000 ಆಯ್ತು. ಎಷ್ಟಾಯ್ತು? 33,000. ಒಂದು ದಿನಕ್ಕೆ 33,000. ಅದನ್ನ ಹೋಗಿ ನರೇಂದ್ರ ಮೋದಿಗೆ ಕೊಡ್ತೀರಾ? ನರೇಂದ್ರ ಮೋದಿ ಕೊಡ್ತಾನ? ಏನ್ ಡಿ ಕೆ ಶಿವಕುಮಾರ್ ಕೊಡ್ತಾನ? ಏನು ಜಿಲ್ಲಾಧಿಕಾರಿಗಳು ಕೊಡ್ತಾರ? ಅವ್ರು ಜೇಬು ತುಂಬಿಸ್ಕೊಂಡು ತರ್ತಾನೆ, ತಂದಿರ್ತಾರ ದೊಡ್ಡದಾಗಿ ಒಂದು ಏನದು ಚೀಲ, ರೊಕ್ಕ ಚೀಲ ತುಂಬಿಸ್ಕೊಂಡು ತರ್ತಾನೆ. ಹಾಗಾಗಿ ನಾವಿವತ್ತು KRS ಪಕ್ಷದವ್ರು ಬಂದು ಯಾಕೆ ಸ್ವಾಮಿ ಇದು ಮಾಡ್ತಾ ಇದೀವಿ ಅಂತ ಅನ್ನೋದು ಅನ್ಯಾಯವನ್ನ ತಪ್ಪಿಸಿದೀವಿ. ಇದು ಒಳ್ಳೇದಾ? ಇದು ಮಾಡ್ತಾ ಇರೋದು ಒಳ್ಳೇದಾ? ಏನ ಮಾತಾಡ್ರಿ, ಒಳ್ಳೇದಲ್ವಾ? ಇದನ್ನ ಕೇಳಿದೀವಿ. ಈಗ ಯಾರು ಕೃಷಿ ಜಂಟಿ ನಿರ್ದೇಶಕರು ಕಚೇರಿಯಿಂದ ಒಬ್ಬರು ಸಿಬ್ಬಂದಿಗಳು ಬರ್ತಾರೆ. ಇದೆಲ್ಲ ಸಾಕ್ಷಿ ಇದೆ. ಅಂಗಡಿಯನ್ನ ಅಕ್ರಮ ಮಾಡೋದನ್ನ ನಿಲ್ಲಿಸಬೇಕು. ಅಂಗಡಿ ಮುಚ್ಚೋದಲ್ಲ. ಹೆಂಗ್ ಅಂಗಡಿ ಮುಚ್ಚಿದ್ರೆ ಮತ್ತೆ ನಿಮ್ಮ ಮೇಲೆ ಮತ್ತೆ ಇದಾಗುತ್ತೆ. ಗೊಬ್ಬರದನ್ನ 267 ರೂಪಾಯಿ ಏನಿದೆ ಆ ರೇಟ್ ತಗೋಬೇಕು. ನಿಯಮಗಳನ್ನ ಪಾಲನೆ ಮಾಡಬೇಕು. ಟೈಮ್ ಇಡಬೇಕು. ಹೌದು.